ಎಲ್ರಿಗೂ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಕೋಟಿ ಕೋಟಿ ಬಂಡಿ ಶುಭಾಶಯಗಳು ಎಲ್ರಿಗೂ. ಆಮೇಲೆ ವೆಂಕಣ್ಣ ಹೇಳಿದರು, ಸುಮಾರು ಜನ ಮಾಧ್ಯಮ ಮಿತ್ರರು ಹೇಳಿದರು, ವರ್ಷದ ಮೊದಲನೇ ಪ್ರೆಸ್ ಮೀಟ್ ಅಂತೆ. ಅದು ನಮ್ಮದೇ ಆಗಿರೋದು, ನಂದು, ಶರಣ್ ಸರ್ದು ಮತ್ತು ನಮ್ಮ ಇಡೀ ಅಮಲು ತಂಡದೊಂದು ಭಾಗ್ಯ. ಮಗದೊಮ್ಮೆ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಮತ್ತು ಹೊಸ ವರ್ಷದ ಶುಭಾಶಯಗಳು. ಈ ಅಮಲು ನಾವು ಆಲ್ಮೋಸ್ಟ್ ಒಂದು 6-8 ತಿಂಗಳಿಂದ ಪ್ಲ್ಯಾನ್ ಮಾಡಿದೊಂದು ಸಣ್ಣ ಪ್ರಯತ್ನ ಅಂತ ಅಂದ್ಕೊಂಡು ಶುರು ಮಾಡಿದ ಗೀತೆ. ಇದಕ್ಕೆ ಇನ್ನೊಂದು ಬಾಯಾರಿಕೆಗೆ ಏನೋ ಕಾರಣ ಅಂತ ಇದರದ್ದು ಕಂಟಿನ್ಯೂಷನ್ ಇನ್ನೊಂದು ಹಾಡು ಬರುತ್ತೆ. ಬಟ್ ಅದಕ್ಕೆ ಮುಂಚೆ ಇದನ್ನು ಶುರು ಮಾಡಿದಾಗ ಭಾರಿ ಮಜಾ ತೊಗೊಂಡಿದ್ದೀವಿ. ನನಗೊಬ್ಬ ಕುಡ್ಕ ಸಿಗ್ತಿದ್ದ ನನ್ನ ಮನೆ. ನಾವು ಯಾವಾಗ ಹೋಗಬೇಕಾದ್ರೂ ಅವನು ನನ್ನ ಶರಬತ್ತು ಗೀತೆಗಳ ಭಕ್ತ ಮತ್ತು ಶರಣ ಸರ್ ದೊಡ್ಡ ಅಭಿಮಾನಿ. ಅವನು ಎಷ್ಟು ಟೈಟಾಗಿ ಸಿಗೋನು ರಾತ್ರಿ 11-12 ಅಂದರೆ ಯಾವಾಗಲೂ ಹೇಳೋನು, ನೋಡೇ ಎಣ್ಣೆಲಿ ಹೇಳ್ತೀನಿ ಅಂತ ತಿಳ್ಕೊಬಿಡಿ, ನಾ ಕುಡ್ದಿಲ್ಲ ಅದು. ಪ್ರತಿ ಕುಡ್ಕ ಹೇಳೋದು, ನಾನು ಎಣ್ಣೆಲಿ ಹೇಳ್ತೀನಿ ಅಂದ್ಕೋಬೇಡಿ, ಎಣ್ಣೆಲಿ ಮಾತಾಡ್ತಿದ್ದೀನಿ ಅಂದ್ಕೋಬೇಡಿ ಅಂತ ಹೇಳ್ದ ಅಂದರೆ ಅವನು ಟೈಟ್ ಆಗಿದ್ದಾರೆ ಅಂತಲೇ ಅರ್ಥ. ಹಾಗಾದ್ರೆ ಯಾರು ಟೈಟ್ ಆಗಿರೋದು ಅಂತ ಒಂದು ದಿವಸ ನನ್ನ ಪ್ರಶ್ನೆ ಬಂತು. ನಾನು ಕುಡ್ದಿಲ್ಲ ಅಂತಾನೆ, ನನಗೇನು ಏರಿಲ್ಲ ಅಂತಾನೆ, ನಿಲ್ಲಕ್ಕಾಗಲ್ಲ. ಇದನ್ನು ಏನಾರು ಒಂದು ಹಾಡು ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಮಧ್ಯರಾತ್ರಿ ನಾನು ಚೇತನಿಗೆ ಕೇಳಿದೆ. ನಾವು ಎಲ್ಲ ಕುಡುಕರು ಅಂತ ತರ್ಕಣ, ನಾನು ತುಂಬ ಡೀಸೆಂಟು, ಅವಾಗ ಸ್ವಲ್ಪ 7 ಗಂಟೆ ಮೇಲೆ ಯಾಮಾರ್ಬಿಡ್ತೀನಿ ಅಷ್ಟೇ. ಒಂದು 2 ಅವರ್ಸಿಗೆ ಅಷ್ಟೇ ಯಾಮಾರ್ತೀನಿ. ಮನೋ ಹಂಗೆ ಅನ್ಬೋದು, ಮೋಕ್ಷ ಹಂಗೆ ಅನ್ಬೋದು. ಆಮೇಲೆ ವೆಂಕಣ್ಣ ನೋಡಿದಿರ ಮಂದಿಗಿಂತ ಬೇಕಾ ನಮಗೆ ಸಾಥಿಗಳು? ಎಷ್ಟು ಜನ ಇದರಲ್ಲಿ ಜಗ್ಗಿ ಬಗ್ಗಿ. ಅವನೊಬ್ಬ ಸತೀಶ ಒಬ್ಬ ಮಿಸ್ಸಿಂಗು. ಮಾಧ್ಯಮ ಮಿತ್ರ ಜೊತೆಗೇನೆ ಎಷ್ಟೋ ಶರಬತ್ತು ಕಥೆಗಳಾಗಿದೆ ನಮ್ಮದು. ಅಲ್ಲ ಹೇಳಿ ಶರಬತ್ತಣ್ಣ, ನೀವು ಶರಬತ್ತು ಕುಡಿಯಲ್ಲ ಮಂಜಣ್ಣ. ಈ ಥರ ಒಂದು ಮೆಲಡಿಯಸ್ ಆಗಿರಲಿ. ಈ ಧಾಂಗದಿಂಗಿ ಮಧ್ಯೆ ಒಂದು ತುಂಬ ಮೆಲಡಿಯಸ್ ಆಗಿದ್ದರೆ ಅದೊಂದು ತುಂಬ ವೈಯಕ್ತಿಕವಾಗಿ ತುಂಬ ಕಾಡುತ್ತೆ ಹಾಡು ಅಂತೇಳಿ ಮಾಡಿದ ಹಾಡು. ಇವನಿಗೆ ಸಿಕ್ಕೊಂದು 5 ನಿಮಿಷಕ್ಕೆ ತಯಾರು ಮಾಡಿಬಿಟ್ಟ ಚೇತನ್ಗೋಸ್ಕರ. ಮತ್ತು ಇವನ ಇನ್ನೊಬ್ಬ ಸ್ನೇಹಿತರಿದ್ದಾರೆ, ಡ್ಯಾವಿ ಸುರೇಶ್ ಅಂತ. ಅವರಿಬ್ಬರು ಒಂಥರ ಯುಗಳ ಜೋಡಿ ಹಾಡುಗಳು ಮಾಡೋದಕ್ಕೆ. ಅದು ತಯಾರಾಯಿತು. ನಾನು ಅಲ್ಲಿ ಇವನು ಹಾಡ್ತಿದ್ದಾಗ ಹೇಳಿದೆ, ಶರಣ್ ಸರ್ ಗಾಯನ ನನಗೆ ತುಂಬ ಇಷ್ಟ ಕಾಣ. ಇವರು ಘುಮಡು ಅಂತ ಒಂದು ಪ್ರೆಸ್ ಇದೇ ಥರ ಮಾಧ್ಯಮ ಕೂಟದಲ್ಲಿ ಒಂದು ಸತಿ ಹಾಡಿದ್ರು. ನಾನು ಅಲ್ಲಿ ಹಿಡಿದು ಕೇಳಿದ್ದೆ, ಸರ್ ಶಾಸ್ತ್ರೀಯವಾಗಿ ಕಲ್ತಿದ್ದೀರಾ? ಗೊತ್ತಿಲ್ಲಪ್ಪ, ಮನಸ್ಸಿಂದ ಹಾಡ್ತೀನಿ ಅಂತ. ನಾನು ಇವರು ಉತ್ತರ ಕರ್ನಾಟಕನೇ ಮಾತಾಡೋದು. ಅಂದರೆ ಮನಸ್ಸಿಂದ ಯಾವ ಮನುಷ್ಯ ಏನು ಕೆಲಸ ಮಾಡಿದ್ರು ಅದು ತುಂಬ ಯಾವುದೋ ಸ್ಕೂಲಿಗೆ ಹೋಗಿ ಕಲ್ತಿದ್ದಕ್ಕಿಂತ ಚೆನ್ನಾಗಿ ಕಾಣುತ್ತೆ. ಅದು ಅವತ್ತು ಇಡೀ ವೇದಿಕೆ ಒಂಥರ ಸಣ್ಣಾಗ್ಬಿಟ್ಟಿತ್ತು ಇವ್ರು ಹಾಡಿದಾಗ. ಅದನ್ನು ಹೇಳಿದೆ ನನಗೆ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಟೈಮಿಂದ ಇವ್ರದ್ದು ಒಂದು ದೋಸ್ತಿ. ನಾನು ಹಾಲು ಕುಡಿದ ಮಕ್ಕಳಿಗೂ ನಾನು ಹರಿಕೃಷ್ಣ ತುಂಬ ಸರ್ ಬೆನ್ನತ್ತಿದ್ವಿ ಸರ್, ಒಂದು ಹಾಡು ನಾನು ಸಿನಿಮಾ ಕಮ್ಮಿ ಹಾಡೋದು ಅಂತ. ಜಾಸ್ತಿ ನನಗದು ಗೊತ್ತಿಲ್ಲ, ನಾನು ಸರಿ ಹಾಡ್ತಾನೆ ಇಲ್ಲ, ನನಗೆ ಗೊತ್ತಿಲ್ಲ. ಹೆಂಗಾರ ಬರ್ರಿ ಹಾಡ್ರಿ ಅಂತೇಳಿ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಅದು ಅಲ್ಲಿ ನನಗೂ ಭಯಂಕರ ತಿಲ್ಲಾಗ್ಬಿಟ್ಟಿತ್ತು. ಅಂದರೆ ಯಾರ್ದೋ ಒಬ್ರದ್ದು ಕಂಠ ಅಥವಾ ಅವ್ರ ವ್ಯಕ್ತಿತ್ವ ಮನಸ್ಸಿಗೆ ಹತ್ತಿರ ಆಗೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಹಾಗೆ ನಾನು ಅವ್ರನ್ನ ಕರೆಯೋದೇ ಮಾಸ್ತರ್ ಅಂತ. ಉತ್ತರ ಕರ್ನಾಟಕದ ಒಂದು ದೋಸ್ತಿ. ಮತ್ತೊಂದು ಸಿನಿಮಾ ಮಾಡಬೇಕಿತ್ತು, ಅದೇನೇನು ಆಗಿ ಗಾಡಿ ಹಿಂಗೆ ತಿರುಗಿಬಿಡ್ತು. ಅವತ್ತಿಂದ ಒಂದು ದೋಸ್ತಿ. ಒಂದು ಗಾಯನ ಸರಿಯಾಗಿ ಬಿಡಬೇಡ್ರಿ, ಅದೊಂದು ನಿಮ್ಮ ಕಂಠದಲ್ಲಿ ಇದ್ದಾಗ ನೀವು ಅದನ್ನು ಅವಾಗವಾಗ ತಯಾರು ಮಾಡಿ ಅವಾಗವಾಗ ಒಂದೊಂದು ಹಾಡು ಹಾಡ್ರಿ ಅಂತೇಳಿ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ. ಒಂದು ದೊಡ್ಡ ಶೋ ಕೂಡ ಪ್ಲ್ಯಾನ್ ಮಾಡಿದ್ದೆ. ಅಮಲು ಅಂತ ಒಂದು ಇದನ್ನೇ ಮಾಡಿಬಿಡೋಣ, ಆಲ್ಬಮ್ ಮಾಡಿ ಒಂದು ಜರ್ನಿ ಮಾಡಿಬಿಡೋಣ. ಯಾಕಂದರೆ ನಂದು ಸರ್ದು ಹಲವಾರು ಅವರು ನಟಿಸಿರೋದು, ನಾನು ಬರೆದಿರೋದು ಹಲವಾರು ಗೀತೆಗಳಿದ್ದಾವೆ. ಖಾಲಿ ಕ್ವಾಟ್ರು, ಫೋನು ಇಲ್ಲ, ಮೆಸೇಜ್ ಇಲ್ಲ, ನಾವು ಮನೆಗೆ ಹೋಗೋದಿಲ್ಲ. ಅಪ್ಪು ಸರು, ಶರಣ್ ಸರು, ದುನಿಯಾವಿ ಸರು ಮತ್ತು ಇನ್ನು ಹಲವಾರು ನಾಯಕ ನಟರು ಯಾರ್ಯಾರು ತೊಗೊಂಡ್ರೆ ಈ ತುಂಬ ನಾರ್ಮಲ್ ಆಗಿ ಒಂದು ಬಿಟ್ಟ ತಕ್ಷಣ ಹಿಟ್ಟಾಗಿರೋದು ಅಂತ ಒಂದು ಪಟ್ಟಿ ಹಾಕಿದರೆ ಶರಣ ಸರ್ದು ನಮ್ಮದೇ ಜಾಸ್ತಿ ಇದೆ. ಹಂಗೆ ನೋಡೋಕೆ ಹೌದ್ರಿ.
ಅದು ಅವರು ಅದನ್ನು ನಟಿಸೋದ್ರಿಂದ ಆಗುತ್ತೋ ಅಥವಾ ವಿಜಯ್ ಪ್ರಕಾಶ್ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡದೇ ಇದೆ, ಸಂಗೀತ ನಿರ್ದೇಶಕರುಗಳ ಕಾಂಟ್ರಿಬ್ಯೂಷನ್ ದೊಡ್ಡದೇ ಇದೆ. ಹಂಗೆ ಒಬ್ಬರ ಕಡೆಯಿಂದನೇ ಯಾರಿಂದನೂ ಹಿಟ್ಟಾಗಲ್ಲ. ಬಟ್ ಇವರಿಗೆ ಎಷ್ಟು ಚೆನ್ನಾಗಿ ಈ ಮಧ್ಯಮ ವರ್ಗದ ನೋವು ನಲಿವು ಒಂದು ಅಮಲು ಅಂದರೆ ಕ್ಲೀನಾಗಿ ಅಂಟುತ್ತೆ ಶರಣ್ ಸರ್, ಅದನ್ನು ನಟಿಸಿ ತೋರಿಸ್ತಾರೆ. ಇದರಲ್ಲಿ ಒಂದು ಸೆಕೆಂಡ್ ಚರಣದಲ್ಲಿ ನಾನು ಕೊಂದ ಅವನು ಯಾರು, ಅವನು ಕೊಂದ ನಾನು ಯಾರು, ಇದು ಎಂಥ ದೊಡ್ಡ ಅಮಲೆಂದರೆ ನನ್ನ ಸಾವಿನ ಸುದ್ದಿ ನಂಗೇನೆ ಬಂದಿದೆ ಅಮಲು ಏರಿದೆ ಅನ್ನೋದನ್ನ ಒಬ್ಬ ಗಾಯಕ ಅದನ್ನು ಹೇಳಿ ತೋರಿಸ್ಲಿಲ್ಲ ಅಂದರೆ ಅದು ಏನು ಬರೆದವರಿಗೂ ಸುಖ ಇಲ್ಲ, ಕೇಳೋರಿಗೂ ಸುಖ ಇಲ್ಲ. ಅದೊಂದು ಕನ್ನಡತನ, ಅದೊಂದು ಗಾಯಕಿ, ಅದೊಂದು ಉತ್ತರ ಕರ್ನಾಟಕದ್ದು ಯಾವುದು ಅವರಿಗೆ ಶಾಸ್ತ್ರೀಯವಾಗಿ ಇದು ಉತ್ತರ ಭಾರತದ ಸಂಗೀತ, ದಕ್ಷಿಣ ಭಾರತದ ಸಂಗೀತ ಇವನ್ನೆಲ್ಲ ನಾನು ಕಲ್ತಿಲ್ಲ ಅಂತಾರೆ. ಬಟ್ ಅವ್ರ ಮನಸ್ಸಲ್ಲಿದೆ, ಅವ್ರ ಕಂಠದಲ್ಲಿದೆ. ಅದನ್ನು ಹಾಡು ಕೊಟ್ಟಿದ್ದಕ್ಕೆ ಶರಣ್ ಸರ್ಗೆ ಒಂದು ದೀರ್ಘ ನಮಸ್ಕಾರ. ಯಾಕೆಂದರೆ ನನ್ನ ಮನೆಯಲ್ಲಿ ಸತತವಾಗಿ ದಿನಕ್ಕೆ 20 ಸತಿ ಪ್ಲೇ ಆಗುತ್ತೆ. ಎಲ್ಲರೂ ಫ್ಯಾನ್ಸ್ ಆಗಿಬಿಟ್ಟಾರೆ ನನ್ನ ಟೀಮಲ್ಲಿ ಕೂಡ ಶರಣ್ ಸರ್ಗೆ. ಹೌದು, ಅದು ನಿಧಾನಕ್ಕೆ ನಾವು ಮೊನ್ನೆ ಹೊಸ ವರ್ಷಕ್ಕೆ ಇರಲಿ ಅಂತ ರಿಲೀಸ್ ಮಾಡಿದ್ವಿ. ಅದನ್ನ ತಕ್ಕ ಮಟ್ಟಿಗೆ ಕೇಳೂ ಇದ್ದಾರೆ ಜನ, ಒಂದು 4.5 ಲಕ್ಷದವರೆಗೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಓಡಿದೆ. ಇನ್ನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ತುಂಬ ಚೆನ್ನಾಗಿ ಆಗ್ತಿದೆ. ಮತ್ತು ಇನ್ನು ನಾನು ಧನ್ಯವಾದ ಹೇಳಬೇಕು ನಮ್ಮ ಮಾದೇವಪ್ಪ ಅವರಿಗೆ. ಭರತ್ ಸಾಹೇಬರಿಗೆ ಸ್ವಾಗತ. ಹರೀಶ್ ಅವರ ತಮ್ಮ, ಅವರು ಸ್ನೇಹಿತರು, ಜೊತೆಗೆ ಜಾಗದ ಒಡೆಯರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಮಹಾದೇವಪ್ಪ ನಮಗೆ ಕೃಷಿಕರು. ಒಂದು ದಿವಸ ಹಿಂಗೆ ಒಂದು ಸಣ್ಣ ಹಾಡು ಮಾಡೋದು ಬರ್ರಿ, ಸಿನಿಮಾ ಎಲ್ಲ ಮಾಡಿ ತಲೆ ಮೇಲೆ ಹೋಗ್ಬಿಡ್ತವೆ ಅಂತಂದು, ನಡ್ರಿ ಅಂತಂದರು. ಭಾಳ ಜನ ಮಾಡೋಣ ನಡ್ರಿ ಅಂತಾರೆ, ಬಟ್ ಯಾರು ಪೆಟ್ಟಿಗೆ ತರೋಲ್ಲ. ಒಂದು ಸಣ್ಣ ಕವರ್ ತೊಗೊಂಡು ಬಂದರು. ಇಷ್ಟು ಆಸಕ್ತಿ ಇದೆ ಮನುಷ್ಯರಿಗೆ. ಅವ್ರು ಗಾರ್ಮೆಂಟ್ ಕ್ಷೇತ್ರದಲ್ಲಿ ಹಲವಾರು ಈ ಝಾರಾ ಇತ್ಯಾದಿಗಳನ್ನು ಮ್ಯಾನುಫ್ಯಾಕ್ಚರಿಂಗು ಮಾಡಿಕೊಂಡು ತುಂಬ ಕೃಷಿಕರ ಮೆಂಟ್ಯಾಲಿಟಿ ಇರೋ ಒಬ್ಬ ಸಹೃದಯಿ ಕಲಾರಾಧಕ. ಮಾಡಿದ್ರು, ಅವತ್ತು ಹಾಡೋ ದಿವಸನೂ ಬಂದಿದ್ರು, ಒಂದು ಕೋಟ್ ಹಾಕೊಂಡೆಲ್ಲ ಬಂದಿದ್ರು. ಅವರಿಗೆ ಯಾರು ನಟರು ಅಥವಾ ಮಾಧ್ಯಮದವರು, ಉದ್ಯಮದವರು ಸಿಕ್ಕರೆ ಹಿಂಗಲ್ಲ, ನಾನೊಂದು ಬಟ್ಟೆ ಕೊಡ್ತೀನಿ ನಿಮಗೆ, ಬೆನ್ನು ಹತ್ಬಿಟ್ಟು ಕೊಟ್ಬಿಡ್ತಾರೆ. ನೋಡಿ, ಭಾಳ ಜನಕ್ಕೆ ಕ್ಲೂ ಕೊಟ್ಟಿದ್ದೀನಿ, ನಿಮ್ಮ ದೇಹದ ಆಕಾರ ಎಲ್ಲ ನೋಡಿ ಹಿಂಗೆ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅವ್ರಿಗೇನೋ ಸಂತೋಷ. ಆಮೇಲೆ ಯಾರೋ ಹಾಡುಗಾರರು, ಕಲೆಗಾರರು, ಸಿನಿಮಾದವರು, ಸಂಗೀತಗಾರರು ಅಂದರೆ ತುಂಬ ಆನಂದ ಆ ವ್ಯಕ್ತಿಗೆ. ನನಗೆ ಏನು ಸುಮ್ಮನೆ ಹುಚ್ಚುಗ ಥರ ಬರ್ಕೊತಾರಲ್ಲ, ಕನ್ನಡ ಬರ್ತದೆ ಅಪ್ಪನಿಗೆ, ಅಥವಾ ಅವ್ರನ್ನ ನೋಡಿದ್ರೆ ಸುಮ್ಮನೆ ಮಾತಾಡಿ ಓಡೋಗ್ಬಿಡಂಗೆ ಕಾಣಿಸ್ತಾ ಇತ್ತು. ಯಾರಿಗೆ ನಾನು ಕನ್ನಡ ನನಗೆ ಹೇಳ್ತೀರಾ ಅಂತ ಒಂದು ದಿವಸ ರೊಚ್ಚಿಗಿತ್ತು. ಪುರದ ಪುಣ್ಯಂ ಪುರುಷ ರೂಪಿಸಿದೆ ಹೋಗುತ್ತಿದೆ ಅಂತ ಹೇಳಿ ಒಂದು ನಾಟಕದ ಒಂದು ಮಟ್ಟನ್ನು ಹೇಳಿ ತೋರಿಸಿದ್ರು. ಅಲ್ಲೇ ಎಲ್ಲಿದ್ದೆ ಕನ್ನಡಿಗ ಅಂತ ಹೇಳ್ಕೊಂಬಂದೆ ನಾನು. ಸೊ ಈ ಥರ ಮಾಡೇ ಹೋಗ್ಕೊಂಡು ನಮ್ಮದು ಒಂದು 6-8 ತಿಂಗಳ ಜರ್ನಿ. ಆದರೆ ಶಿವಣ್ಣ ಸರಿಗೆ ಕೂಡ ತುಂಬ ಆಪ್ತರು. ಕಾರ್ಯಕ್ರಮಕ್ಕೆ ಸುಮುಖ ಸ್ವಾಗತ. ನಾಯಕನನ್ನೇ ಗೊತ್ತಾಗ್ತಾ ಇಲ್ವಲ್ಲೋ, ಸಿಕ್ಸ್ಬೇಕು ಆಯಿತು ಕೂಡ. ಇಷ್ಟು ಹೇಳಿದ ನಂತರ ಇನ್ನು ಸಂಸ್ಕೃತ ಬಗ್ಗೆ ಇನ್ನಾಯಿತು, ಮಾದೇವಪ್ಪ ಸರ್, ಶರಣ ಸರ್ದಾಯಿತು. ಇನ್ನು ಮಾಲಕರು ನನಗೆ ಮೈಕಲ್ಲಿ ಹೇಳೋದಕ್ಕೆ ಹರೀಶ್ ಅವರಾಗಲಿ, ಭರತ್ ಅವರಾಗಲಿ, ಅವರ ಸಹೃದಯತೆಗೂ ನನ್ನೊಂದು ನಮಸ್ಕಾರ. ತುಂಬ ಖುಷಿಯಿಂದ ಕಟ್ಟಿದ್ದಾರೆ. ಅದು ಯಾವ ಸರ್ ನೀವು ಹೇಳಿದ್ದು? ನೈಜೀರಿಯಾನ, ತಾಂಜಾನಿಯಾದ ಯಾವುದೋ ಒಂದು ಫಾರ್ಮೆಟ್ನ ಇಟ್ಕೊಂಡು ಒಂದು 2,000 ಜನಕ್ಕೆ ಸೀಟಿಂಗು. ಮತ್ತು ನಾನು ಮೇಲೆಲ್ಲ ಜಾಗ ನೋಡಿದ್ದೀನಿ, ನಾನು ಅವ್ರಿಗೆ ರಿಕ್ವೆಸ್ಟು ಕೂಡ ಮಾಡ್ಕೊಂಡಿದ್ದೀನಿ. ಸಿನಿಮಾ ಸ್ನೇಹಿ ಆಗಿ ಸರ್, ಸಣ್ಣದಿರ್ಬೋದು ನಿಮ್ಮ ಆಲ್ಬಮ್ ಅಂತ ಹೇಳಿ. ನಾವು ಸಿನಿಮಾ ಅಂದರೆ ತುಂಬ ಇಷ್ಟ ಸರ್, ಕನ್ನಡ ಅಂದರೆ ತುಂಬ ಇಷ್ಟ, ನಾನು ಪ್ಲೇ ಮಾಡೋದೇ ಕನ್ನಡ ಸಾಂಗ್ ಅಂದರು. ನಾನು ಇಲ್ಲೇ ಮಾಡ್ತೀನಿ ಅಂತಂದರೆ 31ಕ್ಕೆ ಮಾಡಬೇಕು ಅಂತಿತ್ತು. ಬಟ್ 31 ಅವ್ರ ವ್ಯಾಪಾರಕ್ಕೆ ತೊಂದರೆ ಆಗೋದು ಬೇಡ ಅಂತ ಇವತ್ತು ಬಂದಿದ್ದೀವಿ. ಅವರ ಕನ್ನಡ ಪ್ರೀತಿ ಅಥವಾ ಅವರಿಗೆ ಒಂದು ಕಲೆ ಮೇಲಿರೋ ಅಭಿಮಾನಕ್ಕೆ ನಮಗೆ ಜಾಗ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಹಾಡಲ್ಲಿ ಅವರದ್ದು ಸೂಕ ಅಂಗಡಿ ಅದರ ಮೆನ್ಷನ್ ಕೂಡ ಇದೆ. ಆಮೇಲೆ ಇಬ್ಬರೂ ಕನ್ನಡ ಪ್ರೇಮಿಗಳು ಅನ್ನೋದು ನನಗೆ ತುಂಬ ಸಂತೋಷಕರ ಸಮಾಚಾರ. ಇನ್ನು ಓವರ್ ಟು ಚೇತನ್ ಸೋಕ, ಅದು ಕೊಡೋಕ್ಕೆ ಮುಂಚೆ ಯಾರ್ಯಾರಿಗೆ ಸಂಗೀತಾಸಕ್ತಿ ಇರುತ್ತೋ ನಾವು ಅದನ್ನು ಸೈಡಿಗೆ ಹಾಕ್ಬಿಡ್ತೀವಿ. ನಾನು ತುಂಬ ಕಾನ್ಷಿಯಸ್ ಆಗಿ ಒಂದು ಸುಗಮ ಸಂಗೀತದ್ದು
ಈಗ ಅನಂತ ಸ್ವಾಮಿ ಸರ್ ಇರಬಹುದು, ಅವರ ಮಗರಾಯ ಇರ್ಬೋದು, ಅಶ್ವಥ್ ಸರ್ ಇರಬಹುದು, ಇದರದ್ದು ಬೇಸ್, ಕರ್ನಾಟಕದ ಒಂದು ಸುಗಮ ಸಂಗೀತದ ಬೇಸು ತುಂಬ ಆಳವಾದ್ದು. ಕಳೆದೊಂದು 2-3 ತಿಂಗಳ ಹಿಂದೆ ಮತ್ತೆ ಮೊದಲಿಂದ ಅಂತ ಒಂದು ಆಲ್ಬಮ್ ರಿಲೀಸ್ ಮಾಡಿದ್ದೆ. ಅದರಲ್ಲೂ ಅಷ್ಟೇ ತುಂಬ ಸಹೃದಯ ಗೀತೆಗಳನ್ನು ಒಂದಿಷ್ಟು ಟ್ರೈ ಮಾಡಿ ಅದನ್ನು ಹೊರತಂದು ಅದು ತಕ್ಕಮಟ್ಟಿಗೆ ಆಗಿತ್ತು. ಈ ತಕ್ಕಮಟ್ಟಿಗೆ ಆಗೋದೇ ತುಂಬ ದೊಡ್ಡದು. ಇವಾಗ ನನ್ನ ಒಂದು ವೈಯಕ್ತಿಕ ಕೋರಿಕೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಬರಹಗಾರ ಇರ್ತಾನೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಹಾಡುಗಾರ ಇರ್ತಾನೆ. ಈ ಹಾಡುಗಳು ಒಂದ್ಸತಿ ನಾವು ಎಲ್ಲೋ ಕೇಳ್ತೀವಿ, ಯಾರೋ ಕೇಳ್ತಿರ್ತಾರೆ, ಮಗುವಾಗಿದ್ದಂಗಿಂದ ಕೇಳ್ತೀವಿ, ಎಲ್ಲಿ ಕೇಳಿದ್ವಿ ಅಂತ ಗೊತ್ತಿರಲ್ಲ. ಇವತ್ತಿನವರೆಗೂ ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಉಳ್ಕೊಂಡ್ಬಿಡ್ತಾವೆ. ಸಿನಿಮಾ ಹೆಸರು ಗೊತ್ತಿರಲ್ಲ, ಯಾರು ಆ್ಯಕ್ಟ್ ಮಾಡಿದ್ದಾರೆ ಗೊತ್ತಿರಲ್ಲ, ಹಾಡುಗಳು ಮಾತ್ರ ನಮ್ಮ ಮೈ ಸೇರ್ಕೊಂಡ್ಬಿಡ್ತವೆ. ಆ ಹಾಡುಗಳು ನಮ್ಮ ಮೈ, ಇಡೀ ಸಮಾಜದ ಮೈ ಒಳಗಡೆ ಸೇರ್ಕೊಳ್ಳೋದಕ್ಕೆ ಮನುಷ್ಯ ಒಂಟಿಯಾಗಿ ಬಾತ್ರೂಮಲ್ಲಿ ಹಾಡೋದು. ಯಾವುದೇ ಇನ್ಸ್ಟ್ರೂಮೆಂಟ್ ಬೇಕಿಲ್ಲ, ಏನೂ ಬೇಕಿಲ್ಲ. ಒಂದು ಸಿನಿಮಾನ ನೀವು ಹೇಳಿ ತೋರ್ಸೋಕ್ಕಾಗಲ್ಲ. ಒಂದು ಹಾಡನ್ನು ನಮ್ಮ ಖುಷಿಗೆ ನಾವು ಹಾಡ್ತೀವಿ. ನಮ್ಮ ಖುಷಿನ ಕನೆಕ್ಟ್ ಆಗೋ ಗೀತೆಗಳನ್ನು ತುಂಬ ತರಬೇಕು ಅಂತಿದೆ. ಯಾಕಂದರೆ ನಾನು ನಿರ್ದೇಶನದ ಜೊತೆಗೆ ಗೀತ ರಚನೆಯೂ ಸಾಕಷ್ಟು ಮಾಡಿರೋದ್ರಿಂದ ಅದರ ರೀಚು ಮತ್ತು ಅದರ ವ್ಯಾಪ್ತಿ, ಅದರ ಪವರ್ ನನಗೆ ಗೊತ್ತು. ಒಂದು ಹಾಡಿನ ಸಾಲುಗಳು ಎಷ್ಟು ದಿವಸದವರೆಗೆ ಬದುಕುಳಿತವೆ ಅನ್ನೋದು. ಸಾವಿರಾರು ವರ್ಷದೊಳಗೆ ನಾವೆಲ್ಲರೂ ಎಲ್ಲಿರ್ತೀವೋ ಗೊತ್ತಿಲ್ಲ, ನಾವು ಬರೆದ 4 ಸಾಲುಗಳು ಉಳ್ಕೊಂಡ್ಬಿಡ್ತವೆ, ಒಬ್ಬ ಗಾಯಕನ ಕಂಠ ಉಳ್ಕೊಂಡ್ಬಿಡುತ್ತೆ, ಒಬ್ಬ ಸಂಗೀತಗಾರ ಮಾಡಿದ ಟ್ಯೂನ್ ಉಳ್ಕೊಂಡ್ಬಿಡುತ್ತೆ. ಅಂದರೆ ನೀವು ಸಂಗೀತದ ಪವರ್ನ ಯೋಚನೆ ಮಾಡಿ. ಸಿನಿಮಾಗಿಂತ ತುಂಬ ಹಳಸುದು, ಮಾಧ್ಯಮ, ಉದ್ಯಮ ಎಲ್ಲದಕ್ಕಿಂತ ತುಂಬ ದೊಡ್ಡದು ಸಂಗೀತ. ಅಷ್ಟು ದೊಡ್ಡ ಸಂಗೀತ ಸಾಗರದಲ್ಲಿ ಒಂದು ಸಣ್ಣದೊಂದು 2 ಹನಿ ನೀರು ಕುಡಿಯೋಷ್ಟು ಒಂದು ರಹದಾರಿ, ಒಂದು ಅವಕಾಶ ನನಗೆ ಅಥವಾ ನನ್ನ ತಂಡದವ್ರಿಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸೋದು. ಆಮೇಲೆ ಕೇವಲ ಖುಷಿಗೆ, ಸಂತೋಷಕ್ಕೆ ಮಾಡಿದ ಗೀತೆ, ಅದನ್ನು ಇವಾಗ ಆಚೆ ಬಿಟ್ಟಿದ್ದೀವಿ. ತಮ್ಮ ಕೈಲಾದಷ್ಟು ಅದನ್ನು ಕೇಳಿ, ನಿಮ್ಮ ಖುಷಿನೇ ನಮ್ಮ ಖುಷಿ. ಜೈ ಅಮಲು, ಜೈ ಟೀಮ್, ಜೈ ಕನ್ನಡ. ಮತ್ತೊಮ್ಮೆ ಮಗನೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಓವರ್ ಟು ಸ್ವಸ್ಥ. ಎಲ್ರಿಗೂ ನಮಸ್ಕಾರ. 2026 ಮೊದಲನೆಯ ಪ್ರೆಸ್ ಮೀಟ್ ಅಂತ ಕೇಳಿ ಅದೇನೋ ಒಂಥರದ ಕಾಕತಾಳೀಯ. 2026 ಮೊದಲನೆಯ ಪ್ರೆಸ್ ಮೀಟಿನಲ್ಲಿ ಸೇರ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ. 2025 ಅಷ್ಟೇನು ಜಾಸ್ತಿ ಏನು ಚಟುವಟಿಕೆಗಳಿರಲಿಲ್ಲ ನಮ್ಮದು. ಈ ಇವತ್ತಿನ ಒಂದು ವಾತಾವರಣ ಏನಿದೆಯಲ್ಲ, ಇವತ್ತು ನಿಮ್ಮನ್ನು ನೋಡುವಂಥದ್ದು, ನನಗೆ ಗೊತ್ತಿರೋ ಹಾಗೆ ತುಂಬ ಯಶಸ್ವಿ ವರ್ಷ ಇದಾಗುತ್ತೆ ಅಂತನ್ನುವಂಥದ್ದು ಒಳಗಡೆ ಎಲ್ಲೋ ಒಂದು ಹಾರ್ಟಿನ ಕೊನೆಯಲ್ಲಿ, ತುದಿಯಲ್ಲಿ, ಒಂದು ಕಾರ್ನರಲ್ಲಿ ಹೇಳ್ತಾ ಇದೆ. ಆ ಥರದೊಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂದರೆ ಇದಕ್ಕೆ ಕಾರಣಕರ್ತರು ನೀವುಗಳು. ಯಾಕಂತಂದರೆ ಇವತ್ತು ನೀವಿಲ್ಲದೆ ಏನೂ ಆಗಲ್ಲ. ನಿಮ್ಮ ಮುಖಾಂತರ ಇವತ್ತು ಜನಗಳನ್ನು ನೋಡುವಂಥದ್ದು, ನಿಮ್ಮ ಮುಖಾಂತರ ಜನಗಳನ್ನು ಮನಸ್ಸನ್ನು ತಲುಪುವಂಥದ್ದು ಆಗುತ್ತೆ ಗೊತ್ತಾ. ಅದು ವರ್ಷದ ಮೊದಲೇ ಆಗ್ತಾ ಇರುವಂಥ ನನಗೆ ಇಷ್ಟು ವರ್ಷದ ಪ್ರೆಸ್ ಮೀಟ್ಗಳಾಗಿರ್ಬೋದು, ಇಷ್ಟು ವರ್ಷದ ಇದಾಗಿರ್ಬೋದು, ವರ್ಷದ ಮೊದಲನೇ 1 ಅಥವಾ 2ನೇ ದಿವಸದಲ್ಲಿ ಒಂದು ಪ್ರೆಸ್ ಮೀಟಿನಲ್ಲಿ ಸೇರ್ತಾ ಇರೋವಂಥದ್ದು ನನ್ನ ಲೈಫಿನಲ್ಲಿ ಫಸ್ಟ್ ಟೈಮ್ ಇದೆ. ಆ್ಯಕ್ಚುಲಿ ಫಸ್ಟ್ ಟೈಮು. ಇವತ್ತು ಒಂದು ವರ್ಷವನ್ನು ಭಾಳ ಹರ್ಷದಾಯಕವಾಗಿ ಶುರು ಮಾಡ್ತಿದ್ದೀವಿ ಅಂತನ್ನುವಂಥದ್ದು ನನಗೆ ಖುಷಿ ಕೊಟ್ಟಿರುವಂಥ ವಿಚಾರ. ಭಾಳ ಒಂದಿಷ್ಟು ವಿಚಾರ ಇದೆ ರೀ ಈ ಅಮೂಲಿನ ಒಂದು ಜರ್ನಿಯಲ್ಲಿ. ನಾನು ಎಲ್ಲಿಂದ ಶುರು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಭಾಳ ಮೊದಲುಗಳು ಈ ಇವೆಂಟ್ನಲ್ಲಿ ಆಗ್ತಾ ಇರುವಂಥದ್ದು ನಾನು ಆಗಲೇ ಹೇಳಿದೆ, 2026 ಮೊದಲನೇ ಇದರಲ್ಲಿ. ಆಮೇಲೆ ನ್ಯೂ ಇಯರಲ್ಲಿ ಆಗ್ತಾ ಇರುವಂಥದ್ದಕ್ಕೆ ನನ್ನ ಲೈಫಿನಲ್ಲಿ ಮೊದಲನೇದು ಅಂತ. ಇನ್ನೊಂದು ಹೇಳ್ತೀನಿ, ನಾನೊಬ್ಬ ನಟನಾಗಿ ಒಂದಿಷ್ಟು ವರ್ಷಗಳು ಕಳೆದು ಒಂದಿಷ್ಟು ಪ್ರೆಸ್ ಮೀಟ್ಗಳಾಗಿದೆ. ಆದರೆ ಹಾಡುಗಾರಿಕೆ ಅಂತ ಬಂದಾಗ ಹಾಡುಗಾರಿಕೆಗೋಸ್ಕರನೇ ಒಂದು ಪ್ರೆಸ್ ಮೀಟು ಅಂತ ಈ ಥರದ ಒಂದು ಇದು ಆಗ್ತಾ ಇರುವಂಥದ್ದು ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಆಗ್ತದೆ. ನನಗೂ ಫಸ್ಟ್ ಇದು ನೋಡಿ, ಈ ಥರದ್ದು ಮೊದಲುಗಳು ಆಗಬೇಕು ಅಂತ ಅನ್ನೋದಕ್ಕೆ ದೃಢವಾದಂಥ ಒಂದು ನಿರ್ಧಾರ ತಗೊಳ್ಳುವ ಗಟ್ಟಿ ಮನಸ್ಸು ಇರಬೇಕು, ಗಟ್ಟಿ ನಿರ್ಧಾರ ತಗೊಳ್ಳುವಂಥ ಹುಮ್ಮಸ್ಸಿರಬೇಕು. ಅದಕ್ಕೆ ಫುಲ್ ಕ್ರೆಡಿಟ್ಸು ಭಟ್ ಸರ್ ಅವರು, ಫುಲ್ ಕ್ರೆಡಿಟ್ಸ್ ಭಟ್ ಸರ್ ಅವ್ರಿಗೆ. ಯಾಕಂತಂದರೆ ಅವರು ತಗೊಂಡಂಥ ನಿರ್ಧಾರ, ಅವರು ನಿಂತ್ಕೊತಾರೆ ಗೊತ್ತಾ ಒಂದು ವಿಚಾರಕ್ಕೆ, ಅಲ್ಲಾಡಲ್ಲ ರೀ, ಅವ್ರನ್ನ ಅಲ್ಲಾಡ್ಸೋಕ್ಕೆ ಆಗಲ್ಲ. ನಾನು ಒಂದೇನೋ ಒಂದು ಗೆರೆ ಹಾಕಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಎಲ್ಲ ಮಾಸ್ತರ್ ನೀವು ಬರಬೇಕು ಅಂತ. ಎಲ್ಲಿಂದ ಶುರು ಮಾಡ್ತೀನಿ ಹೇಳ್ತೀನಿ ಕೇಳಿ. ಆಗಲೇ ಸರ್ ಹೇಳಿದಾಗ ಇವರು ಅಷ್ಟೂ ಜನ ಹೇಳ್ತಾಯಿದ್ರು ಚೆನ್ನಾಗಿ ಆಡಿದ್ದೀನಿ ಅಂತ. ದೇವರಾಣೆ ನಾನು ಸಿಂಗರ್ ಅಲ್ಲ,
ನಾನು ಯಾವುದೇ ಥರದ ಸರಿಗಮ ಪದನಿಸ ಒಂದು ಶಾಸ್ತ್ರೀಯವಾಗಿ ಕುತ್ಕೊಂಡು ಎಲ್ಲೂ ನಾನು ಒಂದು ಹಾಡನ್ನು ಹಾಡದಂಥವನು ಕಲಿತಂಥವನಲ್ಲ. ಆದರೂ ಕೂಡ ಈ ಸಂಗೀತದ ಒಂದು ಜರ್ನಿ ಇದು ಸಾಗಿ ಇಷ್ಟು ವರ್ಷ ಹಿಂಗೆ ಬರ್ತಾ ಇದೆ ಅಂತ ಅನ್ನೋದಾದರೆ ಅಷ್ಟಕ್ಕಷ್ಟು ಆಶೀರ್ವಾದ, ಅಷ್ಟಕ್ಕಷ್ಟು ಕ್ರೆಡಿಟ್ಸು ರಂಗಭೂಮಿಗೆ ಸೇರಬೇಕು. ರಂಗಭೂಮಿಯಿಂದ ಬಂದಂಥವನು ನಾನು, ಕೇಳ್ಮೆಯಿಂದ ಬಂದಂಥದ್ದು. ಇದು ಹೆಂಗೆ ಅಂತಂತಂದರೆ ಕುಟುಪಾಟ ಅಂತಾರೆ ಸರ್ ನಮ್ಮ ಕಡೆ. ಕುಟುಪಾಟ ಅಂತಂದರೆ ಅಲ್ಲ, ಎಲ್ಲ ನೋಡಿ ಕಲಿಯೋದು, ಕದ್ದು ಇದನ್ನು ಮಾಡ್ಕೊಳ್ಳೋದು. ಹೆಂಗೆ ಅಂತಂದರೆ ನಮಗೆ ಹೊರಗಡೆ ಏನಾದ್ರು ಒಂದು ಹೊಸ ಸಾಂಗ್ ಕೇಳಿ ಮನೆಗೆ ಬಂದು ಹಾಡ್ಕೊಂಡಾಗ ನಮ್ಮ ತಾಯಿಯವರು ಶಾಸ್ತ್ರೀಯ ಸಂಗೀತದಲ್ಲಿ ಅವರು ಸೀನಿಯರ್ ಆಗಿದೆ. ಅವರ ತಂದೆ ವಿದ್ವಾನ್, ನಮ್ಮ ತಾಯಿಯವರ ಅಣ್ಣ ವಿದ್ವಾನ್. ಅವರು ಸಂಗೀತದಲ್ಲಿ ಇಷ್ಟು ಜನಗಳನ್ನು ಇಟ್ಕೊಂಡಿದ್ದೀನಿ, ನಾನೇನು ಕಲ್ತಿಲ್ಲ. ಅದು ಹೆಂಗಾಗೋಯ್ತು ಅಂತಂದರೆ ನಮ್ಮ ಕರೆಕ್ಷನ್ಸ್ ಹೆಂಗೆ ಬರೋದು ಅಂತಂದರೆ, ಇಲ್ಲಿ ಯಾವುದೋ ಸಿನಿಮಾ ಹಾಡುಗಳನ್ನ ಏನೋ ಕೇಳ್ಕೊಂಡು ಬಂದು ನಮ್ಮಷ್ಟು ನಾವು ಗುಣಗ್ತೀವಲ್ಲ. ನಮ್ಮಮ್ಮ ಅಡುಗೆ ಮನೇಲಿರೋರು, ನಾವೆಲ್ಲೋ ಗುಣಗಿದ್ರೆ ಅದೆಲ್ಲ ಹೋಯ್ತು ನೋಡೋದು, ಇನ್ನೊಂದ್ಸಲ ಹೇಳು ಅಂತ ಅನ್ನೋರು. ನಾವು ಇನ್ನೊಂದು ಸಲ ಹಾಡಬೇಕು ಅಂತ ಇನ್ನೂ ಯಾವಾಗಲಾದ್ರು ಗುಣಗಬೇಕಾದ್ರೆ ನಮ್ಮಮ್ಮ ಅಲ್ಲಿದೆ ಅಂದ್ಬಿಟ್ಟು ಒಂದು 3 ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಗುಣಗ್ತಾ ಇರ್ತಿದ್ವಿ ನಾವು. ನಿಜವಾದ ಪಾಠಶಾಲೆ ಅಲ್ಲಿ ಶುರು ಆಗಿತ್ತು ಸರ್ ಸಂಗೀತಕ್ಕೆ ನಮಗೆ. ಆ ಥರ ಕುಟುಪಾಠ ಮಾಡ್ಕೊಂಡು ಬಂದಂಥವ್ರು. ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಇದ್ದಂಥದ್ದು. ಆದರೆ ಅಲ್ಲಿಂದ ಇನ್ನೊಂದು ಜರ್ನಿ ಶುರು ಆಗುತ್ತೆ ಹಾಡುಗಾರಿಕೆ ಮತ್ತು ಶರಣ್ನಲ್ಲಿ. ಇದು ಶರಣ್ಣಿನಿಂದ ಏನೂ ಅಲ್ಲ ರೀ. ಇವತ್ತು ನಾವು ನಿರ್ಧಾರ ತೊಗೊಂಡ್ವಿ, ನಾನು ಇಲ್ಲಿ ಬಂದು ಈ ಸಿಂಗರು ಈ ಆಲ್ಬಮ್ಗೆ ಇರಬೇಕು ಅಂತ ಅನ್ನೋವಂಥದ್ದು, ಈ ನಂಬರ್ಗೆ ಶರಣ್ ಅವರೇ ಹಾಡಬೇಕು, ಇಂಥವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಇಂಥವರೇ ನಿರ್ಮಾಪಕರಾಗಬೇಕು ಅಂತ ಅನ್ನೋವಂಥದ್ದು ನಾವು ನಿರ್ಧಾರ ತಗೊಂಡ್ವಿ ಅಂತಂದರೆ ಅದು ನೆಪ ಮಾತ್ರ. ಆದರೆ ನಿಜವಾದ ನಿರ್ಧಾರ ಆ ಸಾಂಗ್ಗೆ ತೊಗೊಂಡಿರುತ್ತೆ. ಇವ್ರು ನನಗೆ ಸಿಂಗರು, ಇವರು ಮ್ಯೂಸಿಕ್ ಡೈರೆಕ್ಟರು, ಇವರು ನಿರ್ಮಾಪಕರು, ಇವರು ಇದರ ಫುಲ್ ಕಾರಣಕರ್ತರು ಅಂತ ಅನ್ನೋವಂಥದ್ದು. ನಾವು ಇಲ್ಲಿ ಬಂದು ಸೇರಿದ್ದೀವಿ ಅಂತಂದರೆ ಅದಕ್ಕೆ ನಿಜವಾದ ಕಾರಣ ಅಮೂಲು ಅಂತ ಅನ್ನುವಂಥ ಒಂದು ಇದೇನೆ. ನನಗೆ ಭಾಳ ಭಯ ಆಗೋದು, ಪರ್ಫಾರ್ಮೆನ್ಸ್ ಅಂತ ಭಯ ಆಗೋದು ಅಂದರೆ ಹಾಡುಗಾರಿಕೆ. ನನಗೆ ಕ್ಯಾಮ್ರಾ ನನ್ನ ಡೈಲಿ ಬ್ರೆಡ್ ಅದು. ಆದರೆ ಮೈಕ್ ನನ್ನಲ್ಲ. ಈ ಮೈಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡು ಕೆಲವು ಸಾಂಗ್ಗಳು ಕಚ್ಕೊಂಡ್ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ, ಕಾನ್ಫಿಡೆನ್ಸೇ ಬರಲ್ಲ. ಈ ವಿಚಾರಕ್ಕೆ ಅಂತ ಹೇಳ್ತೀನಿ, ಇದ್ರ ಜರ್ನಿ ಹೆಂಗೆ ಶುರು ಆಯಿತು ಅಂತ. ಇವರು ಫಸ್ಟ್ ಟೈಮ್ ನನಗೊಂದು ಫೋನ್ ಮಾಡ್ತಾರೆ, ಮಾಸ್ತರ ಒಂದು ಸಾಂಗ್ ಮಾಡಿದ್ದೀವಿ, ಭಾರಿ ಮಸ್ತಾಗೈತಿ, ನೀವೇ ಆಡಬೇಕು ಇದನ್ನು ಅಂತನೋ. ಇವ್ರಿಗೆ ಯಾವಾಗ ಉತ್ಸಾಹ ಜಾಸ್ತಿ ಆಗುತ್ತೋ ಅಲ್ಲಿ ನನಗೆ ಇನ್ನೂ ಡೋಸ್ ಜಾಸ್ತಿ. ಯಾಕಂದರೆ ಅವರು ಅಷ್ಟು ನಂಬಿಕೆ ಇಟ್ಕೊಂಡ್ಬಿಟ್ಟವ್ರು ಆ ಸಾಂಗ್ ಮೇಲೆ. ನಾನು ಹೆಂಗೆ ಗುರು ಇದನ್ನು ಇಲ್ಲ ಅಂತಂದ್ಲಿ ಅಂತ. ಸರಿನಾ? ಇಲ್ಲ ಅನ್ನೋಂಗಿಲ್ಲ. ಯಾಕಂದರೆ ನೋಡಿ, ನಂದು ಅವ್ರದ್ದು ಜರ್ನಿ ಇಷ್ಟು ವರ್ಷಗಳು ಸಾಗಿ ಬಂದ್ರೂ ಕೂಡ ನಟನಾಗಿ ಅವ್ರ ಜೊತೆಲಿ ಕೆಲಸ ಮಾಡೋಕ್ಕೆ ಇನ್ನೂ ಆಗಿಲ್ಲ ನನ್ನ ಕೈಯಲ್ಲಿ. ನೋಡಿ ಅಲ್ಲೂ ಕೂಡ ಖಂಡಿತ. ಯಾಕಂತಂದರೆ ಅವರ ಒಂದು ಬೆಸಿಗೆ ಇದೆಯಲ್ಲ, ನಟ ಮತ್ತು ನಿರ್ದೇಶಕ ಅನ್ನೋದಕ್ಕಿಂತನೂ ಕೂಡ ಇವತ್ತು ನಮ್ಮಿಬ್ಬರೂ ಇಷ್ಟು ವರ್ಷಗಳು ಸಾಗಿಸ್ಕೊಂಡು ಬಂದಿದೆ ಅಂದರೆ ಅದರ ಪೂರ್ತಿ ಕ್ರೆಡಿಟ್ಸು ಸಂಗೀತಕ್ಕೆ ಸೇರುತ್ತೆ. ಸಂಗೀತ ನಮ್ಮಿಬ್ಬರೂ ಕೂಡ ಇಷ್ಟು ವರ್ಷಗಳಿಂದ ಗಟ್ಟಿಯಾದ ಒಂದು ಬಾಂಧವ್ಯ. ನಿಜ ಹೇಳಬೇಕು ಅಂದರೆ ನನಗೆ ಫಸ್ಟ್ ಸಾಂಗ್ ಅವರು ಬರೆದಿದ್ದು ಖಾಲಿ ಕ್ವಾರ್ಟರ್ ಸಾಂಗು. ಅಮೂಲಿನಿಂದನೇ ಶುರುವಾಗಿರೋದು ನಮ್ಮಿಬ್ಬರಿಗೂ ಸಂಬಂಧ. ಇವತ್ತು 12 ವರ್ಷ ಆಯಿತು ಮಾಸ್ತರ. 12 ವರ್ಷ ಆದ್ರೂ ಕೂಡ ಅಮೂಲಿನಲ್ಲೇ ಇದ್ದೇವೆ. ಯಾಕಂತಂದರೆ ನನಗೆ ಹೆಂಗಾರು ಮಾಡಿ ಈ ಸಾಂಗಿಂದ ತಪ್ಪಿಸ್ಕೋಬೇಕು ಅಂತ ಅನ್ನೋದು ನನ್ನ ತಲೆಗೆ ಬಂದ್ಬಿಡ್ತು. ಯಾಕಂದರೆ ಈ ಸಾಂಗ್ ನನಗೆ ಕಳಿಸಿದ್ರು, ಇದು ನಮ್ಮ ಕೈಲಿ ಆಗಲ್ಲ, ಸಿಕ್ಕಾಪಟ್ಟೆ ವಿದ್ವತ್ ಕೇಳುವಂಥ ಸಾಂಗ್ ಇದು ಲೈಟ್ ಸಾಂಗ್ ಅಲ್ಲ ಇದನ್ನು ನನಗೆ ನ್ಯಾಯ ಒದಗಿಸೋಕ್ಕಾಗಲ್ಲ ಅಂತ ಡಿಸೈಡ್ ಆಗೋಯ್ತು. ಹೆಂಗೆ ತಪ್ಪಿಸ್ಕೊಳ್ಳೋದು ಇವ್ರ ಹತ್ರ? ಸರ್ ಏನು ಮಾಡೋಣ, ಯಾವತ್ತು ಇಟ್ಕೊಂಡಿದ್ದೀರಾ ಸರ್, ಯಾವಾಗ ರಿಲೀಸು ಅಂತಂದು ನಾನು ಹೆಂಗಾರು ಮಾಡಿ ಅಲ್ಲಿ ತನಕ ತಳ್ಳಿ ಆ ಡೇಟ್ ದಾಟಿಸ್ಕೊಂಡು ನಾನು ಸಿಗೋದೇ ಇಲ್ಲ ಅಂತ ಇವ್ರು ಬೇರೆ ಸಿಂಗರ್ ಹಾಕೊಳ್ಳಿ ಅಂತ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಇವಾಗ ನಿಜ ಹೇಳ್ತೀನಿ ನಿಮಗೆ, ಏನೇನೋ ಡೌ ಮಾಡಿದೆ ರೀ ನಾನು. ಒಂದು ಸಲ ಅಲ್ಲಿ ಅನ್ನೋದು, ಇನ್ನೊಂದು ಸಲ ಗಂಟ್ಲು ಬಿದ್ದಿದೆ ಅನ್ನೋದು. ನಿಜ ಮಾತ್ರ ಗಂಟ್ಲೇನು ಬಿದ್ದಿರಲಿಲ್ಲ ನಿಮಗೆ, ಗಂಟ್ಲು ಚೆನ್ನಾಗೇ ಇತ್ತು, ಗಂಟ್ಲು ಚೆನ್ನಾಗೇ ಇತ್ತು. ಏನು ಬಿಡ್ತಾನೆ ಇಲ್ಲ ನನಗೆ. ಸರಿ, ಹಾಂ, ಅದ್ರದ್ದು ವಾಯ್ಸ್ ನೋಟ್ಗಳು ಇದೆ ನನ್ನ ಹತ್ರ, ಆಮೇಲೆ ಕೇಳಿಸ್ತೀನಿ ನಿಮಗೆ. ಎಷ್ಟು ಪಾಪ ಎಷ್ಟು ಚೆನ್ನಾಗಿ ತಪ್ಪಿಗೆ ಹಾಕಿದ್ದೀನಿ ಅಂದರೆ ಇವ್ರಿಗೆ. ಆದರೆ ಏನು ತಪ್ಪಿಗೆ ಹಾಕಿದ್ದೀನಿ ಏನೂ ಆಗಲೇ ಇಲ್ಲ. ನಾನು ಇನ್ನೂ ಬಿಟ್ಬಿಡ್ತಾರೆ ಇವರು ಅಂತ. ಒಂದು ಸಲ ಪರ್ಸ್ನಲ್ಲಾಗಿ ಇವ್ರಿಗೆ ಫೋನ್ ಮಾಡಿದೆ. ಇವ್ರು ಹೆಂಗೂ ಬಿಡೋ ಮಟ್ಟಕ್ಕೆ ಕಾಣೆ. ಇವ್ರಿಗೆ ಫೋನ್ ಮಾಡಿಬಿಟ್ಟು ಇವ್ರ ನಂಬರ್ ಇಸ್ಕೊಂಡು, ಇವ್ರ ನಂಬರ್ ನಿಮ್ಮ ಹತ್ರ ಇಸ್ಕೊಂಡಿದ್ದೀನಿ, ಇವ್ರ ಹತ್ರ ಇಸ್ಕೊಂಡು ನಿಮ್ಮ ನಂಬರ್ ಫೋನ್ ಮಾಡಿಬಿಟ್ಟು, ಸರ್
ಗಂಟ್ಲು ಹೋಗಿದೆ ಅಂದಿದ್ದೆಲ್ಲ ಡೌವು. ನನಗೇನು ಗಂಟ್ಲು ಹೋಗಿಲ್ಲ. ನನ್ನ ಕೈಲಿ ಈ ಹಾಡು ಆಡೋಕ್ಕೆ ಆಗ್ತಾಯಿಲ್ಲ ಸರ್, ಭಾಳ ಕಷ್ಟ ಆಯ್ತಾ ಇದೆ, ನನಗೆ ಬಿಟ್ಬಿಡಿ ಸರ್ ಅಂದೆ ಇವ್ರನ್ನ. ಅವ್ರಿಗೆ ಹೇಳಕ್ಕೆ ಹೋಗಬೇಡಿ, ಇವ್ರು ಬಿಟ್ಬಿಡಿ ಸರ್, ಒಂದು ಸಲ ಸುಮ್ಮನೆ ಕೇಳೋ ಥರ ಮಾಡಿ ನಮ್ಮ ಮನೆಗೆ ಬರ್ತೀನಿ ಅಂದ್ರು ಇವರು. ಏನಂತ ನಾನೇನು ಅಂದ್ಕೊಂಡೆ, ಇವ್ರು ನಮ್ಮ ಮನೆಗೆ ಬಂದು ನಾನು ರಿಜೆಕ್ಟ್ ಮಾಡೋಯ್ತಾರೆ ಅಂತ. ನನಗೆ ನಿಜವಾಗ್ಲೂ ರಿಜೆಕ್ಟ್ ಮಾಡಿದ್ದಿದ್ರೆ ಭಾಳ ಖುಷಿ ಪಡ್ತಿದ್ದೇನೋ ಅವತ್ತು. ಆದರೆ ಇವರು ಬಂದರು. ನಾನು ಯಾವುದೋ ಒಂದು ಲೈನು ಸ್ವಲ್ಪ ಕಷ್ಟವಾಗಿರೋ ಅಂಥದ್ದು, ಇದು ಎಂಥ ಅಲ್ವಾ, ದೊಡ್ಡ ಮಲೆಂದರೆ, ಅದೊಂದು ಅಷ್ಟು ಆಡಬೇಕು. ಅದಷ್ಟೇ ಆಡಿದ್ದು ನಾನು. ಸರ್ ಸೂಪರ್ ಸರ್ ಅಂದ್ಬಿಟ್ಟು ಹಿಂಗೆ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದೆ. ನಾನು ಈ ಕಡೆನೂ ಲಾಕು, ಇವ್ರ ಕಡೆನೂ ಲಾಕು. ಸರ್ ಹಿಂಗೇನು ಮಾಡೋದು, ಹಿಂಗಿದೆ ಅಂತಂದೆ. ಅದಕ್ಕೆ ಭಾಳ ಒಂದೆರಡು ಒಳ್ಳೆ ಉದಾಹರಣೆಗಳು ಕೊಟ್ಟಿರೋದು. ಎಷ್ಟು ಚೆಂದ ಹೇಳಿದ್ರು ಅಂತಂದರೆ, ಸರಿ ಸರ್ ನೀವು ಒಂದು ಕೆಲಸ ಮಾಡಿ, ಏನು ಪ್ರಾಕ್ಟೀಸು ಮಾಡಬೇಡಿ, ಏನು ಮಾಡಬೇಡಿ, ಇದೊಂದು ಲೈನ್ ಹೇಳಿದ್ರಲ್ಲ ಸಾಕು, ನೀವು ಅಲ್ಲಿಗೆ ಬನ್ನಿ ಸರ್, ನೀವು ಕಣ್ಣು ಮುಚ್ಕೊಂಡು ಬ್ಲೈಂಡಾಗಿ ಅಲ್ಲಿಗೆ ಬನ್ನಿ, ಅಲ್ಲಿ ಮುಂದಿಂದ ನಾನು ಮಾಡಿಸ್ತೀನಿ ಅಂತಂದೆ. ಇವತ್ತು ನಿಜ ಹೇಳ್ತೀನಿ, ಅವತ್ತು ನಾನು ಅಲ್ಲೇನು ಹೋದ್ನಲ್ಲ, ಒಂದು ಕಾಳೆ ಹಾಲೆ ಆಗಿ ಹೋಗಿದ್ದೆ. ನಿಜವಾಗ್ಲೂ ಅಷ್ಟು ಚಂದನೇ ಹಾಡನ್ನು ಬರೆದಂಥದ್ದು, ಅಷ್ಟು ಚಂದನೇ ಇದನ್ನು ಮೂಡಿಸ್ಕೊಟ್ಟಂಥವ್ರು ಚೇತನ್ ಅವರು. ಆ್ಯಕ್ಚುಲಿ ಅದಷ್ಟು ಅಲ್ಲ ಸಾಹಿತ್ಯದಲ್ಲ, ಇಡೀ ಸಂಗೀತದ್ದು ಹೇಳ್ತಾರೆ, ಅಷ್ಟು ಕ್ರೆಡಿಟ್ಸು ಇವ್ರುಗಳಿಗೆ ಸೇರಬೇಕು. ಯಾಕಂತಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರು ಸಂಗೀತಗಾರ ಆದರೆ ನಮ್ಮಂಥ ನಾನ್ ಸಿಂಗರ್ಸ್ ಇದ್ದಾರೆ, ನಾನ್ ಸಿಂಗರ್ ಅಲ್ಲ, ನಾನ್ ಸಿಂಗರ್, ನಮ್ಮಂಥ ನಾನ್ ಸಿಂಗರ್ಸಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಎಲ್ಲನೂ ಕೂಡ ಅವರೇ ಹೇಳ್ಕೊಡ್ತಾರೆ ರೀ. ಅಷ್ಟು ಚೆಂದ ನನ್ನನ್ನು ಸಾಗಿಸ್ಕೊಂಡು ಬಂದರು. ಏನಾದ್ರೂ ಆ ಸಾಂಗಿನಲ್ಲಿ ನಿಜ ಚೆನ್ನಾಗಿದೆ, ನನ್ನ ಹಾಡುಗಾರಿಕೆ ಚೆನ್ನಾಗಿದೆ ಅಂತ ತಮ್ಮೆಲ್ಲರಿಗೂ ಅನಿಸಿದೆ ಅಂದರೆ ಅಷ್ಟು ಕ್ರೆಡಿಟ್ಸು ಅವ್ರಿಗೆ ಸೇರಬೇಕು. ಅಷ್ಟೋ ಇಷ್ಟೋ ಏನಾದರೂ ಸ್ವಲ್ಪ ಬಂದರೆ ಅದಷ್ಟು ನನ್ನದು, ಆ ಕ್ರೆಡಿಟ್ಸ್ ನನಗೆ. ಸುಮಾರಾಗಿ ಬಂದಿದ್ದರೆ ಇವ್ರು ಹೆಂಗೆ ಗಂಡು ಕಟ್ಟಿದೆ ಅಂತ ಡ್ರಾ ಮಾಡ್ತಾರೆ, ಇವಾಗಲೂ ಹಂಗೆ ಡ್ರಾ ಮಾಡ್ತಿದ್ದಾರೆ. ಚೆನ್ನಾಗಿ ಹಾಡಿದ್ರು, ಪೂರ್ತಿ ಒಂದು 10-20% ಹೇಳ್ಕೊಟ್ಟಿದ್ದೀನಿ, ಮಿಕ್ಕಿದೆಲ್ಲ ಇವರೇ ಹಾಡಿರೋದು. ಇದಕ್ಕೆ ಬೆನ್ನೆಲುವಾಗಿ ನಿಂತ್ಕೊಂಡಂಥವರು ಮಹದೇವರು. ಯಾಕಂದರೆ ಇವರ ಮೊದಲನೇ ಪರಿಚಯ ನನಗೆ. ನೋಡಿ, ಈ ಥರದ್ದೊಂದು ಆಲ್ಬಮ್ಗೋಸ್ಕರನೇ ಒಂದು ಪ್ರೆಸ್ ಮೀಟ್ ತನಕ ಆಗುತ್ತೆ, ಈ ಥರದ್ದೊಂದು ಪ್ಲ್ಯಾನ್ ಆಗುತ್ತೆ, ಒಂದು ಸಿನಿಮಾ ಥರ ಇವತ್ತು ಇಲ್ಲಿ ಒಂದು ಆಲ್ಬಮ್ಗೆ ಆಗ್ತಾ ಇದೆ ಅಂತ ಅನ್ನೋದಾದರೆ, ಇವತ್ತು ಒಂದು ಸಂಗೀತಕ್ಕೆ ಈ ಟೀಮು ಇಟ್ಟಿರುವಂಥ ಪ್ರೀತಿ, ಸಂಗೀತಕ್ಕೆ ಈ ಟೀಮು ಇಟ್ಟಿರುವಂಥ ನಂಬಿಕೆನೇ ಕಾರಣ. ಇವತ್ತು ಅಮೂಲು 2ನೇ ದಿವಸಕ್ಕೆ 5 ಲಕ್ಷ 6 ಲಕ್ಷ ಆರ್ಗ್ಯಾನಿಕ್ ಆಗಿ ಇವತ್ತು ರೀಚ್ ಆಗಿದೆ ಅಂತ ಅನ್ನೋದಾದರೆ ಇದೆಷ್ಟು ಜನಕ್ಕೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸು. ಇವತ್ತೆಲ್ಲ ನಮ್ಮ ನಾಯಕ ನಟರು ಬಂದಿದ್ದಾರೆ, ರುಳಿ ಬಂದಿದ್ದಾರೆ, ಈ ಜಾಗದ ಒಡೆಯರು ಬಂದಿದ್ದಾರೆ. ಸೊ ಹೀಗಾಗಿ ಇದಿಷ್ಟು ಒಂದು ವಾತಾವರಣ ಎಷ್ಟು ಖುಷಿ ಕೊಡ್ತಾ ಇದೆ ಅಂತಂದರೆ, ಹೊಸ ವರ್ಷವನ್ನು ಭಾಳ ಹುರುಪಿನಿಂದ ಶುರು ಮಾಡುವಂಥದ್ದು. ಅಮಲು ಅಂತ ಅನ್ನೋವಂಥದ್ದು ಇದೆಯಲ್ಲ, ನಿಜವಾದ ದೊಡ್ಡ ಅಮಲು ಇವತ್ತು ನಿಮಗೆ ಇರೋದು ಸರ್. ಯಾಕೆ ಅಂತ ಕೇಳಿ, ಯಾವ ಥರದ ಅಮಲು ಅಂತ, ಅವರಿಗೆ ಅವರ ಕೆಲಸದ ಮೇಲಿರುವಂಥ ಅಮಲು, ಅವರಿಗೆ ತಮ್ಮ ಕ್ರಿಯೇಟಿವಿಟಿ ಮೇಲಿರುವಂಥ ಅಮಲು, ಅವರಿಗೆ ತಮ್ಮ ಮುಂದಿನ ಜರ್ನಿ ಆಗಿರ್ಬೋದು, ಏನೋ ಒಂದು ಹೊಸತನದ ಭಾಗವಾಗಿ ಏನೋ ಕಂಡುಹಿಡಿಬೇಕು, ಇದರಲ್ಲಿ ಏನೋ ಒಂದು ಪ್ರಯತ್ನ ಮಾಡಬೇಕು, ಪ್ರಯೋಗ ಮಾಡಬೇಕು ಅಂತ ಅನ್ನೋ ಅಮಲಿದೆ ಗೊತ್ತಾ. ಇವತ್ತು ನಿರಂತರವಾಗಿ ಇಷ್ಟು ವರ್ಷಗಳಾದ್ರೂ ಕೂಡ ಅವ್ರು ಯಶಸ್ವಿಯಾಗಿ ಗೊತ್ತಿದ್ದಾರೆ ಅಂತಂದರೆ ಆ ಅಮಲೇ ಕಾರಣ ಸರ್. ಆ ಆರೋಗ್ಯಕರವಾದಂಥ ಅಮಲೇ ಕಾರಣ. ಈ ಅಮಲು ನನಗೂ ಬರಲಿ ಅಂತ ಅನ್ನೋವಂಥದ್ದು ನಿಮ್ಮಿಂದ ಪ್ರೇರಣೆ ನನಗೆ ಅಂತ ಅನ್ನೋವಂಥದ್ದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಈ ಒಂದು ಸಂಜೆ ನಿಮ್ಮನ್ನು ನೋಡೋವಂಥ ಒಂದು ಸೌಭಾಗ್ಯ ಅಮಲು ತಂಡ ನನಗೆ ಮಾಡಿಕೊಟ್ಟಿದೆ. ಇನ್ನೂ ಇಷ್ಟು ಹೆಚ್ಚು ರೀಚ್ ಆಗಲಿ ಈ ಸಾಂಗು. ಯಾಕಂತಂದರೆ ಬರೀ ಕುಡುಕರ ಸಾಂಗ್ ಅಲ್ಲ ಅದು, ಅದರ ಜೊತೆಯಲ್ಲಿ ಒಂದು ಡೀಪು ಫಿಲಾಸಫಿನ ಇಟ್ಟಿದ್ದಾರೆ. ಹಾಡುಗಾರಿಕೆಯಲ್ಲೂ ಕೂಡ ಒಂದಿಷ್ಟು ಶಾಸ್ತ್ರೀಯ ಇದನ್ನು ಮಿಕ್ಸ್ ಮಾಡುವಂಥದ್ದು. ನಾನು ಕೇಳಿದಂಥ ಈ ಥರದ ಒಂದು ಅಮಲಿನ ಸಾಂಗು ತುಂಬ ವಿಶಿಷ್ಟವಾದಂಥ ಸಾಂಗ್ ಇದು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಾಂಗ್ ಮೇಲಿರಲಿ. ಈ ತಂಡ ಮತ್ತಷ್ಟು ಈ ಥರದ ಪ್ರಯತ್ನ ಮಾಡುವಂಥ ಶಕ್ತಿ, ಯಶಸ್ಸಿನ ಮುಖಾಂತರ ಈ ತಂಡಕ್ಕೆ ತೆರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಹೊಸ ವರ್ಷದ ಶುಭಾಶಯಗಳು. ಕೊಂಬಾಟ್ ಥ್ಯಾಂಕ್ಸ್ ಹೇಳ್ತೀನಿ. ಇದರಲ್ಲಿ 2 ಸಾಂಗ್ ಕಂಪೋಸ್ ಆಗಿದೆ, ರೆಕಾರ್ಡ್ ಆಗಿದೆ. ಇದರಲ್ಲಿ ಫಸ್ಟ್ ಸಾಂಗು ನನ್ನ ಲಕ್ಕು ಸರ್ ಹಾಡೋದು. ಥ್ಯಾಂಕ್ ಯು ಸರ್. ಹಾಗೆ ಈ ಹಾಡು ಹಾಡಬೇಕಾದ್ರೆ ಸಿಂಗರ್ಸ್ ಯಾರು ಅಂತ ಒಂದು ಡಿಸ್ಕಷನ್ ಬಂತು. ಆವಾಗ ಸರ್ ಇವರೇ ಹಾಡಬೇಕು ಅಂದ್ಬಿಟ್ಟು ಹೇಳಿದರು. ನಾನು ಹಾಲು ಕುಡಿದ ಮಕ್ಕಳೆಲ್ಲ ಇದು ವಾಯ್ಸ್ ಫಿಲ್ಮ್ ಮಾಡ್ತಿದ್ದೆ, ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ. ಅಂದರೆ ಹೇಳಿದ ಇಂಪ್ರೂವೈಸೇಷನ್ ಕೆಲವರೆಲ್ಲ ಯೋಚಿಸಿ ಮಾಡ್ತಾರೆ, ಇವ್ರಿಗೆ ಇಮಿಡಿಯೇಟಾಗಿ ಹಾಡ್ತಿದ್ರು ಶರಣ್ ಸರ್.
ಅದಾದಮೇಲೆ ಒಂದು ಹೇಳಿದ್ರು ಸರ್, ಶರಣ್ ಸರ್ ಮನೆಗೆ ಹೋಗ್ಬಿಟ್ಟು ಅವ್ರ ಸಾಂಗ್ ಹೇಳ್ತಿರೋದು ಗಜಲ್ ಥರ ಇದೆ, ಸೊ ಅವ್ರಿಗೆ ಹೊಸದು ಇದು, ಅವ್ರು ಹಾಡೋದು ಕೇಳಿದ್ದೀನಿ ನಾನು, ನೀವು ಒಂದ್ಸಲ ಚೆಕ್ ಮಾಡಿಬಿಡು ಅಂತ ಹೇಳ್ತು. ಆವಾಗ ಶರಣ್ ಸರ್ಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿ, ಅದು ಆ್ಯಕ್ಚುಲಿ ಒಂದು 4-5 ಅವರ್ ಪ್ರೋಗ್ರಾಮ್ ಇತ್ತು. ಅವ್ರ ಮನೆಗೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಡಿಸ್ಕಸ್ ಮಾಡಿದ್ವಿ. ಬೆಳಿಗ್ಗೆ 7:30 ಹೋಗಿದ್ದೆ, 8 ಗಂಟೆ ತನಕ ಅದು ಇದು ಮಾತಾಡಿ ಸ್ಟಾರ್ಟ್ ಮಾಡೋಣ ಅಂದರು. ಸರ್ ನನಗೆ ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ನಾನು ಹಾಡು ಕೇಳಿಲ್ಲ ಅವ್ರ ಹಾಡನ್ನು. ಸರ್ ಇನ್ನಲ್ಲ ಹಾಡು ನನಗೆ ಕೂತ್ಕೊಂತಲ್ಲ, ತಲೆ ಕೂತ್ಕೊಂತಲ್ಲ ಹಂಗೆ ಅಂದರೆ ಫಸ್ಟ್ ಟೈಮ್ ಒಂದು ಸೆಕೆಂಡ್ ಹಾಡನ್ನ ಶುರು ಮಾಡಿದ್ರು. ಇದು ಎಂಥ ದೊಡ್ಡ ಮನೆಂದರೆ ಅಂದ್ರೆ ಅಷ್ಟೇ ಸರ್. ನಾನು ಬರ್ತೀನಿ, ಡೈರೆಕ್ಟ್ ರೆಕಾರ್ಡಿಂಗ್ ಮಾಡೋಣ, ಇದೇ ನಡೆದಿದ್ದಲ್ಲಿ ಮುಂದಕ್ಕೆ 1 ನಿಮಿಷನೂ ವೇಸ್ಟ್ ಮಾಡಿಲ್ಲ. ಬಂದ್ಬಿಟ್ಟೆ ಮನೆಗೆ ಬಂದ್ಬಿಟ್ಟು ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಆಗಿ ಸಾಂಗ್ ಅದ್ಭುತವಾಗಿ ಹಾಡಿದ್ದಾರೆ, ಅದ್ಭುತವಾಗಿ ಸಾಹಿತ್ಯ. ಅದು ನನ್ನೊಂದು ಚಿಕ್ಕ ಕಾಂಟ್ರಿಬ್ಯೂಷನ್ನು ಟ್ಯೂನ್ ಹಾಕಿರೋದು. ನಾನು ಮತ್ತು ನನ್ನ ಸ್ನೇಹಿತರು ದೇವಿ ಸುರೇಶ್ ಅಂತ, ಅವರು ಒಳ್ಳೆ ಕೀಬೋರ್ಡ್ ಪ್ರೋಗ್ರಾಮ್ ಅದು, ಇಬ್ಬರು ಸೇರಿ ಮೂವೀಸ್ ಮಾಡ್ತಾಯಿದ್ದೀವಿ, ಹಂಗೆ ಹಾಡುಗಳು ಮಾಡ್ತಾಯಿದ್ದೀವಿ. ಈ ಹಾಡುಗಳು ಅಮಲು ಅನ್ನೋ ಸಾಂಗು ಒಂದು ಸಾಫ್ಟ್, ಈಗ ಪ್ಲ್ಯಾನ್ ಮಾಡೋದೇ ಆ ಥರದ್ದು, ಎಲ್ಲ ಟಪಾಗುಚ್ಚಿ ಇರುತ್ತೆ, ಧಮಾಧೂಮ ಅಂತ ಇರುತ್ತೆ, ಕುಡಿದ ತಕ್ಷಣ ಹಂಗೆ ಆಡಬೇಕು ಅಂತ ಇರುತ್ತೆ. ಆದರೆ ಒಂದು ಡೀಸೆಂಟ್ ಅನ್ನೋದ್ರಿಂದ ಒಂದು ಅಮಲು ಬಂದರೆ ಹಿಂಗೆ ಇರ್ತಾರೆ ಮೋಸ್ಟ್ಲಿ, ಅದು ಡಿಗ್ನಿಫೈಡ್ ಕುಡುಕರಿಗೆ ಮಾತ್ರ ಅಂತ. ಸೊ ಈ ಹಾಡನ್ನ ಎನ್ಕರೇಜ್ ಮಾಡಿ ಕೇಳಿ. ಹಾಗೆ ಈ ಹಾಡಿಂದ ಬರೀ ಎಣ್ಣೆ ಇದೆ ಅಂತಲ್ಲ, ಒಂದು ಬದುಕಿನ ಒಂದು ಅರ್ಥ ಇದೆ. ಅದನ್ನು ಹೇಳೋದು ಒಬ್ಬ ಕುಡುಕ ಬಿಟ್ಟರೆ ಯಾರು ಹೇಳೋಕ್ಕಲ್ಲ, ಯಾಕಂದರೆ ಕುಡ್ದಲ್ಲಿ ಸತ್ಯ ಹೊರಗೆ ಬರುತ್ತಂತೆ. ಯಾರು ಹೇಳಿದ್ದಾರೆ ನೀವು ಎಲ್ಲ ಮಾಧ್ಯಮ ಮಿತ್ರರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾಧ್ಯಮ ಮಿತ್ರರಿಗೂ ಹೊಸ ವರ್ಷದ ಶುಭಾಶಯಗಳು. ಜೈ ಕನ್ನಡ, ಜೈ ಕರ್ನಾಟಕ, ಜೈ ಅಮಲು. ಸೂಪರ್ ಆಗಿದೆ ಹಾಡು. ಸರ್ ಹೇಳ್ದಂಗೆ ಅವಾಗ ಶೂಟಿಂಗ್, ನಾವು ಮನದಟ್ಟರಲ್ಲೂ ಶೂಟಿಂಗ್ ಮಾಡಬೇಕಾದ್ರೆ ಈ ಹಾಡು ಸರ್ ನನಗೆ ಅವಾಗ ಪ್ಲೇ ಮಾಡಿ ಕೇಳಿಸ್ತಾಯಿದ್ರು. ಸೂಪರಾಗಿ ಬರ್ದಿದೆ ಸರ್ ಅಂತ ಒಪ್ಪಿಸಿ. ಶರಣ್ ಸರ್ ರೆಕಾರ್ಡ್ ಮಾಡೋ ಟೈಮಲ್ಲೂ ನಾನು ಹೋಗಿದ್ದೆ ಒಂದ್ಸಲಿ, ಹಾಯ್ ಹೇಳಿದ್ದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನೋಡೋಕ್ಕೆ. ಆ್ಯಂಡ್ ಫ್ಯಾಂಟಾಸ್ಟಿಕ್ ಸಾಂಗ್, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ತುಂಬ ಚೆನ್ನಾಗಿದೆ ಹಾಡು. ನಾನಂತೂ 100 ಸಲ ಕೇಳಿದ್ದೀನಿ, ಇನ್ನೊಂದು 100 ಸಲ ಎಲ್ಲರಿಗೂ ಕೇಳಿಸ್ತೀನಿ. ದಯವಿಟ್ಟು ಎಲ್ಲರೂ ಹಾಡು ನೋಡಿ, ಶೇರ್ ಮಾಡಿ, ಮಜಾ ಮಾಡಿ. ಓಕೆ, ಸೋಸ್ಗೆ ಸರ್ ಸೂಪರ್. ಓದು ಅಂತ ಕೊಟ್ಟಿದ್ರು, ಒಂದು 2 ಅವರ್ ಟ್ರೈ ಮಾಡಿದ್ರು ಆಗ್ತಾ ಇರಲಿಲ್ಲ, ಹಂಗೆ ಅಷ್ಟು ಸಗಲಾಗಿ ಬರೆದಿದ್ರು ಭಟ್ರು. ಅವತ್ತು ಕೇಳಿದವನೇ ಅಂದ್ಕೊಂಡಿದ್ದೆ. ಸೊ ಅಂದರೆ ನನಗೆ ಯಾಕೆ ಬರಬೇಕು ಅಂತ ಅಂದ್ರಣ, ನಿಮ್ದೊಂದಿಷ್ಟು ಲೆಜೆಂಡ್ರಿ ಸಾಂಗ್ ಇದೆ, ಅಟ್ಲೀಸ್ಟ್ ಈ ಸಾಂಗಲ್ಲಿ ನಾವು ಒಂದು ಹೆಂಗೋ ಒಂದು ಬಂದು ಕಾಣ್ಕೊಂಡ್ರೆ ಅನ್ನೋದು ಒಂದು ಸ್ವಾರ್ಥ ಇದೆ. ಅಷ್ಟು ಚೆನ್ನಾಗಿದೆ, ಸಕ್ಕತ್ 100% ಇದು ಹಿಟ್ ಆಗೋ ಸಾಂಗೆ. ಸೊ ನಾನು ಮೊನ್ನೆ ಕೇಳಿದಾಗಲೇ ಹೇಳಿದೆ, ಅಣ್ಣ ಏನು ಚೆನ್ನಾಗಿ ಬರ್ತಿದ್ದೀರಣ್ಣ, ಕೇಳ್ತಾ ಇದ್ರೇ ಅಮಲ್ ಹತ್ತುತ್ತೆ. ಇನ್ನು ಅಮಲಲ್ಲೇ ಕೇಳ್ಬಿಟ್ರೆ ಇನ್ನು ಹೆಂಗಾಗುತ್ತೆ ಅನ್ಸುತ್ತೆ, ಹಂಗಾಗಿ ಹಿಂಗಾಯ್ತಾ. ಸೊ ತುಂಬ ಚೆನ್ನಾಗಿತ್ತಣ್ಣ, ಥ್ಯಾಂಕ್ ಯು ಅಣ್ಣ, ತುಂಬ ಚೆನ್ನಾಗಿ ಹೇಳಿದ್ದೀರಾ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರೂ ಸಾಂಗ್ ಕೇಳಿ, ಎಲ್ಲರೂ ಸಾಂಗ್ ನೋಡಿ. ಇವರು ಮಾಡಿರೋಂಥ ಹಾಡುಗಳಿಗೆ ನಾವೆಲ್ಲ ಕುಣಿದಿದ್ದೀವಿ, ಅದೊಂದು ಖುಷಿ ಇದೆ ನಮಗೆ. ಆ್ಯಂಡ್ ಚೇತನ್ ಸೋಸ್ಕರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಈಗ ರೀಸೆಂಟಾಗಿ ಬಂದಂಥ ಸಿನಿಮಾ ಉಡಾಳಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಒಂದೊಳ್ಳೆ ಸಾಂಗ್ ಇದೆ, ಒಂಥರ ಗುಂಗಲ್ಲೇ ಹಾಡ ಕೇಳ್ಕೊತ ಕುತ್ಕೋಬೋದು, ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಕೇಳಿ ಆದಷ್ಟು ನೀವೆಲ್ಲರೂ 100% ಇಷ್ಟಪಡ್ತೀರಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಅವರು ಪರದೆಗೂ ಬರ್ತಾರೆ. ಆಮೇಲೆ ನೀವು ಪ್ರಪಂಚದ ಯಾವುದೇ ಕಮಿಡಿಯನ್, ಯಾವುದೇ ಭಾಷೆ ಕಮಿಡಿಯನ್, ಕಾಮಿಡಿ ಸೆನ್ಸ್ ಇರುತ್ತಲ್ಲ, ಟೈಮಿಂಗ್ ಅಂತ ಕರೀತಾರಲ್ಲ, ಆ ಟೈಮಿಂಗ್ ಇರೋ ನಟರನ್ನು ನೋಡಿ ಅವರಿಗೆ 90% ಜನರಿಗೆ ಸಂಗೀತ ಗೊತ್ತು. ನೀವು ಉತ್ತರ ಭಾರತದಲ್ಲಿ ತಗೊಳ್ಳಿ, ದಕ್ಷಿಣ ಭಾರತದಲ್ಲಿ ತಗೊಳ್ಳಿ, ಬೇರೆ ಭಾಷೆಗಳಲ್ಲಿ ತಗೊಳ್ಳಿ, ನಮ್ಮೂರನ್ನ ಹಳೆ ಕಮಿಡಿಯನ್ಸ್ ನೆನೆಸ್ಕೊಳ್ಳಿ, ಎಲ್ಲರೂ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ನವರು. ತಕ್ಕ ಮಟ್ಟಿಗೆ ಗಾಯನ ಗೊತ್ತಿತ್ತು. ಅವರು ಕೂಟುಪಾಠ ಅಂತ ಹೇಳಿದ್ರಲ್ಲ, ಎಮರ್ಜೆನ್ಸಿಗೆ ಹಾಡೋದು, ಅಥವಾ ಅಲ್ಲಿ ಯಾರೋ ಒಬ್ರು ಬಂದಿರಲ್ಲ ಥಿಯೇಟ್ರಲ್ಲಿ, ಅವಾಗ ಹಾಡಬೇಕಾಗಿರ್ತದೆ. ಆ ಸ್ವರ ಪ್ರಜ್ಞೆ, ಟೈಮಿಂಗು, ಮತ್ತು ಒಂದು ತಮಾಷೆನ ಹೆಂಗೆ ಹೇಳಬೇಕು, ಎಮೋಷನ್ನ ಹೆಂಗೆ ಹೇಳಬೇಕು ಅನ್ನೋದು ಒಬ್ಬ ನಟರಿಗೆ ಎಕ್ಸ್ಟ್ರಾ ಹೇಳ್ಕೊಡ್ಬೇಕಾಗಿಲ್ಲ. ಇವಾಗ ಅದೇ ಬಯಲುಸೀಮೆಲೇ ಕಲ್ತಿದೆ ಸಂಗೀತದ ಬೇಸಿದ್ದು ಶ್ರೀಯುತ ಅಣ್ಣವರಿಗೆ. ಆ ಗಾಯಕಿ, ಅವ್ರ ನಟರು ಎಷ್ಟೋ ಅದೇ ಥರದ ಗಾಯಕರು ಕೂಡ ಆಗಿದ್ರು ಅವರು. ಟೈಮಿಂಗು ಜೊತೆಗೆ ಸ್ವರ ಪ್ರಜ್ಞೆ, ಅದನ್ನು ಗುರುಮುಖೇನ ಕಲ್ತಿರ್ಬೋದು, ಬದುಕು ಕಲಿಸಿರ್ಬೋದು. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಅವರು ನಟಿಸ್ತಿರ್ಬೇಕಾದ್ರೆ ನಾವೆಲ್ಲರೂ ಕಾಣಿಸ್ತೀವಿ ಅವ್ರ ಪಾತ್ರದಲ್ಲಿ, ಜನಸಾಮಾನ್ಯ ಕಾಣಿಸ್ತಾನೆ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಆ ಮಕ್ಕಳೇ ಅನ್ನೋದಿದೆಯಲ್ಲ, ಆ ಅಕ್ಷರ ಸ್ವರದ ತಲೆ ಮೇಲೆ ನಿಂತು ಒಂದು ಪದ ಬಿಡ್ತಾರೆ.
ಅನ್ನ ಎಳೆಯದ ಗಂಟ್ಲಿಗೆ ಬಾಳೆಕಾಯಿ ಕಿತ್ತು ಏತಕ್ಕೆ ಅಂತ ಅವ್ರು ಹೇಳೋದಕ್ಕೂ ನಾವ್ಯಾರೋ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದನ್ನೇ ಬರೆದಿದ್ದಾನೆ ಕವಿ, ಇದನ್ನೇ ಮಾಡಿದ್ದಾರೆ ಸಂಗೀತಗಾರರು ಅನ್ನೋದು ಒಬ್ಬ ನಟರಾಗಿಯೂ ಗೊತ್ತು. ಆಮೇಲೆ ಗುರುಮುಖೇನೇ ಏನು ಕಲಿಬೇಕಾಗಿಲ್ಲ ಸಂಗೀತನ. ಎಷ್ಟೋ ಜನ ಇಲ್ಲಿ ಕೂತೂರಲ್ಲೇ ಎಷ್ಟೋ ಜನ ಒಳ್ಳೊಳ್ಳೆ ಹಾಡುಗಾರರಿರ್ತಾರೆ, ಗೊತ್ತಿರಲ್ಲ ನಮಗದು. ನಮ್ಮ ಖುಷಿನೇ ನಾವು ತುಂಬ ಮುಕ್ತವಾಗಿ ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ ಅವನು ಸಂತೋಷ ಪಡ್ತಾನೆ. ಆ ಥರದೊಂದು ನಟನೆ, ಆ ಥರದೊಂದು ಗಾಯನ ಇವರಲ್ಲಿ ಕಂಡಂಗೆ ನನಗೆ ನಾನು ಅಷ್ಟು ಬೆನ್ನತ್ತಕ್ಕೆ ಕಾರಣನೇ ಇದನ್ನು ಹಾಡಿ ಸರ್, ಹಾಡಿ ಮಾಸ್ತರ್, ಹಾಡಿ ಮಾಸ್ತರ್. ಇದೊಂದು ಹಾಡಿಗೆ ನಿಲ್ಸಲ್ಲ ನಾನು, ತುಂಬ ಹಾಡುಗಳು ಹಾಡೋದು ಇದನ್ನೇ ಶರಣ್ ಸರ್ ಅಂತ ಹೇಳಿದ್ದೀನಿ. ನೀವು ಹೆದರಿಸ್ಬೇಡ್ರಿ ಅಂತಲೇ. ಸೊ ನೀವೆಲ್ಲ ಬಂದು ನನಗೆ ತುಂಬ ಖುಷಿ ಇದೆ. ಆಮೇಲೆ ಯೋಗರಾಜ್ ಭಟ್ ಸರ್ ನನಗೆ ಒಂದಿನ ಬಂದು ಕೇಳಿದ್ರು, ಎಲ್ಲ ನಾವು ಮಾಡ್ತೀವಿ, ಸಪೋರ್ಟ್ ಮಾಡಿ ಅಂತ. ಸೊ ಸಾಂಗ್ ತುಂಬ ಚೆನ್ನಾಗಿದೆ, ನನಗೂ ಇಷ್ಟ. ಶರಣ್ ಸರ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಇವತ್ತು ಅಪರೇಷನ್ ರೀಚ್ ಆಗಲಿ ಅಂತ ಬಯಸ್ತೀನಿ. ರೆಸ್ಟೋರೆಂಟ್ ಡಿಸೆಂಬರ್ 29th ಓಪನ್ ಆಯ್ತು ಸರ್. ಫುಲ್ 29th ಓಪನ್ ಆಯಿತು, ಡಿಸೆಂಬರ್ 29th ಲಾಂಚ್ ಮಾಡಿದ್ವಿ. ಸೊ ಜನದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ. ಈ ಅಟ್ಮಾಸ್ಫಿಯರ್ ಅಂದರೆ ಒಂದು ತಾಂಜಾನಿಯಾ ಅಂತ ಒಂದು ಫಾರೆಸ್ಟ್ ಥೀಮಲ್ಲಿ ತಗೊಂಡಿರ್ತೀನಿ. ತುಂಬ ಖುಷಿ ಇದೆ ಸರ್, ತುಂಬ ಕ್ರೌಡ್ ಇದೆ. ಎವ್ರಿ ಡೇ ತುಂಬ 3000ದಿಂದ 4000 ಜನ ಬರ್ತಿದ್ದಾರೆ. ಸೊ ಅವರೆಲ್ಲ ಪ್ರಾಬ್ಲಮ್ ಏನಂದರೆ ರಿಸರ್ವೇಷನ್ ಸಿಕ್ಕಿಲ್ಲ ಅನ್ನೋದು ಒಂದೇ ಒಂದು ಕಾರಣದಿಂದ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ನಾವೆಲ್ಲರೂ ಹೇಳೋದು ರಿಸರ್ವೇಷನ್ ಮಾಡ್ಕೊಂಡು ಬಂದು ನಾವು ಹೆಲ್ಪ್ ಮಾಡ್ತೀವಿ ಜನಕ್ಕೆ ಅಂತ. 2000 ಸೀಟಿಂಗ್ ಇದೆ ಸರ್. ಈಗ ಬರೀ ಫ್ಯಾಮಿಲಿನೇ ಬರ್ತಾರೆ ಸರ್, ಫ್ಯಾಮಿಲಿ ಕಪಲ್ಸ್ ಮಾತ್ರ ಬರ್ತಿದ್ದಾರೆ. ಕನ್ನಡದವ್ರು ಜಾಸ್ತಿ ಸರ್, ನಾವು ಬರೀ ಕನ್ನಡ ಸಾಂಗೇ ಪ್ಲೇ ಮಾಡ್ತೀವಿ ಸರ್. ಆಲ್ಮೋಸ್ಟ್ ಆಲ್ 60 to 70% ಕನ್ನಡ ಸಾಂಗ್ ಪ್ಲೇ ಮಾಡ್ತೀವಿ. ಸೊ ಅದರ್ ಲ್ಯಾಂಗ್ವೇಜಸ್ ಒಂದು 30% ಮಾಡ್ತೀವಿ. ಎವ್ರಿ ಡೇ ಡಿ ಜೆ ಇರುತ್ತೆ ಸರ್. ಎವ್ರಿ ಡೇ ಇಲ್ಲೇ ಸಾಂಗ್ ಪ್ಲೇ ಮಾಡಿ, ಇಲ್ಲೇ ಡ್ಯಾನ್ಸ್ ಮಾಡ್ತಿರ್ತಾರೆ ಜನ. ಏನು ಸರ್? ಹಾಂ ಇದೆ ಸರ್, ಇದೆ, ಎಲ್ಲ ಕಡೆ ಇದೆ ಸರ್. ಒಂದು 4-5 ಕಡೆ ಮಾಡ್ತೀನಿ. ಸೊ ಟೇಕ್ ಕೇರ್ ಮಾಡ್ತೀವಿ. ಆಮೇಲೆ ಮೇನ್ ವಾಟರ್ ಬಾಡಿ, ಇದು ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಬಾಡಿ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಬಾಡಿ ಇರೋದ್ರಿಂದ ಜನ ಇಷ್ಟಪಡ್ತಾರೆ ಸರ್. ವಾಟರ್ ಫಾಲ್ ಇದೆ. ಸೊ ಆ ಕರ್ವಿ ನೇಚರ್ಗೆ ಜನ ಫುಲ್ ಇದಾಗಿರುತ್ತೆ ಸರ್. ಇದು 1.5 ಎಕರ್ ಇದೆ ಸರ್.